ಗುರು, ಟ್ರೇಡಿಂಗ್ ಅಂದರೆ ಏನು ಗೊತ್ತಾ? ಟ್ರೇಡಿಂಗ್ ಅಂದರೆ ಜೂಜು ಅಂತ ನಿನಗೆ ಅನ್ನಿಸ್ತಿದೆ. ಹಾಗಾದರೆ ಈ ವಿಡಿಯೋನ ಕೊನೆವರೆಗೂ ನೋಡು. ಇದು ವಿಡಿಯೋ ನಿನಗೆ. ಯಾಕೆಂದರೆ ನೋಡು ಗುರು, ಭಾಳ ಜನ ಏನು ಮಾಡ್ತಾರೆ ಗೊತ್ತಾ? ಯಾರೋ ಒಬ್ಬರು ಒಂದು ಸ್ಟಾಕ್ ಕೇಳಿದ್ರೆ ಅಂತ ಅದನ್ನು ಚಾಯ್ಸ್ ಮಾಡಿ ಬೈ ಮಾಡಿ, ಅದು 2 ದಿನದಲ್ಲಿ ಕೆಳಗಡೆ ಹೋದರೆ ಅದನ್ನೇ ಲಾಸ್ ಮಾಡಿಕೊಂಡು ಇದು ಟ್ರೇಡಿಂಗ್, ಒಂದು ಗ್ಯಾಂಬ್ಲಿಂಗ್ ಅಂತ ಆ ಥರ ಅಂದ್ಕೊಂಡ್ಬಿಡ್ತಾರೆ. ಈಗ ಏನು ಮಾಡೋಕ್ಕಲ್ಲ, ತಪ್ಪು ಯಾರ್ದು? ಮೊದಲು ಅವರು ತಿಳ್ಕೊಳ್ಳಾರ್ದೆ ಬಂದಿದ್ದು ಅವ್ರ ತಪ್ಪು. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ಒಂದು ಟೊಮೊಟೊನ ನೀವು ಮಾರ್ಕೆಟಿನಲ್ಲಿ ತಗೊಂಡಿದ್ದೀರ ಅಂದ್ಕೊಳ್ಳಿ. ಎಷ್ಟು? ಸುಮಾರು ಒಂದು 30ರಿಂದ 20 ಬೆಲೆಗೆ ತಗೊಂಡಿದ್ದೀರ ಅಂದ್ಕೊಳ್ಳಿ. ಈ ಟೊಮೊಟೊನ 20 ಬೆಲೆ ತಗೊಂಡಿದ್ದೀರ ಅಂದ್ಕೊಳ್ಳಿ. ಅದೇ ಟೊಮೊಟೊನ ನೀವು ಸುಮಾರು ಇನ್ನು 2 ದಿನ ಬಿಟ್ಟು 30ಕ್ಕೆ ಮಾರಿದರೆ ನಿಮಗೆ 10 ರೂಪಾಯಿ ಲಾಭ. ಅದೇ ಟೊಮೊಟೊ 15 ರೂಪಾಯಿಗೆ ಮಾರಿದರೆ ನಿಮಗೆ ಎಷ್ಟು? 5 ರೂಪಾಯಿ ನಷ್ಟ ಆಗುತ್ತೆ. ಇದೇ ನಡೆಯೋದು ಸ್ಟಾಕ್ ಮಾರ್ಕೆಟ್ನಲ್ಲೂ. ಯಾವುದೋ ಒಂದು ಫಾರ್ ಎಕ್ಸಾಂಪಲ್ ಯಾವುದು ಅದಾನಿ ಪವರ್ ಲಿಮಿಟೆಡ್ ಈ ಥರ ಒಂದು ಶೇರ್ನ ತಗೊಂಡಿರ, ಇಷ್ಟಕ್ಕೆ ಎಷ್ಟು ತಗೊಂಡಿದ್ದೀರ, ಇದನ್ನು ನೀವು ಇಷ್ಟು ನಿಮ್ಗೆ ಪ್ರಾಫಿಟಲ್ಲಿ ಎಲ್ಲ ನೀವು ಕಲಿತು ಇಲ್ಲಿ ಈ ಥರ ಫಿನಿಶ್ ಆಗುತ್ತೆ, ಈ ಥರ ಇಲ್ಲ ಎಲ್ಲ ನಾಲೆಡ್ಜಿದ್ರೆ ಅದನ್ನು ನೀವು ಬೈ ಮಾಡಿ ಅಲ್ಲಿಗೆ ನೀವು ಗೊತ್ತಾಗುತ್ತೆ ನಿಮಗೆ ಯಾವ ಥರ ಸ್ಟಾಕ್ ಹೆಂಗೆ ಆ ಥರ ಗೊತ್ತಾದರೆ ಬೈ ಮಾಡ್ತೀರಾ. ಬೈ ಮಾಡಿದ ತಕ್ಷಣ ನಿಮಗೆ ಅಫ್ಕೋರ್ಸ್ ಗೊತ್ತಾಗುತ್ತೆ ಎಲ್ಲಿ ಸೆಲ್ ಮಾಡಬೇಕಲ್ಲ, ಅದರಲ್ಲಿ ಲಾಭ ಗೊತ್ತಾಗುತ್ತೆ. ಎಲ್ಲಿ ಸೆಲ್ ಮಾಡಿದ್ರೆ ಲಾಭ, ಎಲ್ಲಿ ಲಾಸ್ ಮಾಡಿದ್ರೆ ಲಾಭ. ಇದೇ ಥರ ಮಾರ್ಕೆಟು ವರ್ಕೌಟ್ ಆಗೋದು. ಫಾರ್ ಎಕ್ಸಾಂಪಲ್ ಟೊಮೊಟೊನ ಅರ್ಥ ಮಾಡ್ಕೊಳ್ಳಿ. ಕಡಿಮೆ ಬೆಲೆಗೆ ಮಾರಿದರೆ ನಷ್ಟ, ನಿಮಗೆ ಅರ್ಥ ಕಡಿಮೆ ಬೆಲೆಗೆ ಮಾರಿದರೆ ನಷ್ಟ. ಅದೇ ಪ್ರತಿದಿನ ಫುಲ್ ಟಾಪ್ ಬೆಲೆಗೆ ಮಾರಿದರೆ ನಿಮಗೆ ಲಾಭ. ಇದೇ ಸ್ಟಾಕ್ ಮಾರ್ಕೆಟ್ ಕೂಡ ಹೀಗೆ ವರ್ಕ್ ಆಗೋದು. ಇದು ಆಗಿತ್ತು ಬೇಸಿಕ್. ನೆಕ್ಸ್ಟ್ ನನ್ನ ಸ್ಟಾಕ್ ಮಾರ್ಕೆಟ್ ಜರ್ನಿಯನ್ನು ಹಂಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ, ಕಲಿಬೇಕು ಅನ್ನೋ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಿವಿಂಗ್ ಇನ್ ಮೈ ಚಾನಲ್.